ಇವತ್ತು AICC ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಒಪ್ಪಿಸ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆನಲ್ಲಿ ತೀರ್ಮಾನ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಆನ್ಲೈನ್ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಕೇರಳ PCCದವರು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೇವೆ ಅಂತ ಹೇಳಿದ್ದಾರೆ. ತಮಿಳ್ನಾಡುದು ಗವರ್ನರ್ ಅವರು ಸ್ವಲ್ಪ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಏನೇ ಇದ್ರೂ ಕೂಡ ಎಲ್ಲರೂ ಕೂಡ ಸಂವಿಧಾನವನ್ನ ಪಾಲನೆ ಮಾಡಬೇಕಾಗ್ತದೆ, ಕಾನೂನನ್ನ ಪಾಲನೆ ಮಾಡಬೇಕಾಗ್ತದೆ. ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಹೇಗೆ ಅವಕಾಶ ಕೊಟ್ಟಿದೆ, ಮೆಜಾರಿಟಿ ಇಸ್ ನಾಟ್ ಪ್ರೂವ್ಡ್ ಇನ್ ದಿ ಗವರ್ನರ್ಸ್ ಹೌಸ್, ಇಟ್ ಈಸ್ ಪ್ರೂವ್ಡ್ ಇನ್ ದಿ ಫ್ಲೋರ್ ಆಫ್ ದಿ ಲೆಜಿಸ್ಲೇಟಿವ್ ಹೌಸ್. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅದು ಬೇರೆ ವಿಚಾರ. ಆದ್ರೆ ನೀವು ಇಷ್ಟೇ ಸಿಗ್ನೇಚರ್ ತಗೊಂಡು ಬನ್ನಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇಲ್ಲ. ಹಿ ಈಸ್ ಕ್ಲೇಮ್ಡ್ ದಟ್ ಹಿ ಹ್ಯಾಸ್ ದ ನಂಬರ್ಸ್, ಹಿ ವಿಲ್ ಫಾರ್ಮ್ ದ ಗವರ್ಮೆಂಟ್ ಅಂತ. ಅದು ಫ್ಲೋರ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅದು ಸಂವಿಧಾನದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ನಿನ್ನೆನೂ ಕೂಡ ಹೇಳಿದ್ದೀನಿ, ಕಳೆದ ಒಂದು ದಶಕದಿಂದ ಗವರ್ನರ್ನ ಕಚೇರಿಗಳಿರ್ಬೋದು ಅಥವಾ ಗವರ್ನರ್ಗಳಿಗಿರ್ಬೋದು, BJP ಕಾರ್ಯಕರ್ತರಾಗಿ, RSS ಕಾರ್ಯಕರ್ತರಾಗಿ, ಕೇಶವ್ ಕೃಪಾ ಆಗಿ BJP ಕಚೇರಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲೇ ಕರ್ನಾಟಕದಲ್ಲೂ ತಾವು ನೋಡಿದ್ದೀರಾ, ತಮಿಳುನಾಡಿನಲ್ಲಿ ಹಿಂದೆ ನೋಡಿದ್ದೀರಾ, ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ದೀರಾ, ಕೇರಳದಲ್ಲಿ ನೋಡಿದ್ದೀರಾ, ಮಹಾರಾಷ್ಟ್ರದಲ್ಲಿ ನೋಡಿದ್ದೀರಾ. ಬೆಳಗಿನ ಜಾವ 5 ಗಂಟೆಗೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವಾಗ ಎಷ್ಟು ಸಿಗ್ನೇಚರ್ ತಗೊಂಡಿದ್ರಪ್ಪ? ಮತ್ತೆ ಯಾವ ರೀತಿ ತಮಿಳುನಾಡಿನಲ್ಲಿ ಗವರ್ನರ್ಸ್ ಎಷ್ಟು ಸರಿ ವಾಕೌಟ್ ಮಾಡಿದ್ದಾರೆ? 3-4 ಸರಿ ಗವರ್ನರ್ ಸ್ಪೀಚಿಂದ ವಾಕೌಟ್ ಮಾಡಿದ್ದಾರೆ. ಕೇರಳನಲ್ಲೂ ಕೂಡ ಅನಾವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಬೆಂಗಾಲ್ನಲ್ಲೂ ಮೊನ್ನೆ ಚುನಾವಣೆಯಲ್ಲಿ ಅಡಚಣೆ ಮಾಡಿದ್ದಾರೆ. ಸೊ ಇದು ಒಂದು ಹೊಸ ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ. ಗವರ್ನರ್ಸ್ ಆರ್ ದ ಸ್ಟೇಟ್ ಹೆಡ್ ಆಫ್ ಆರ್ ದ ಸ್ಟೇಟ್ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್, ದೇ ಆರ್ ನಾಟ್ ಅಬೌವ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಕೇಂದ್ರದ ಒತ್ತಡದ ಮೇಲೆ ಏನಾದರೂ BJP ಕಚೇರಿಗಳಾಗಿವೆ ಅಂದ್ರೆ ಇನ್ಯಾರು ಒತ್ತಡ ಇರ್ತದೆ? ಅವರು ಏನು ಕೇಸರಿ ಶಾಲ್ ಹಾಕೋದು ಒಂದು ಬಾಕಿ ಅಷ್ಟೇ ಕೆಲವು ಜನ. ನಿಮ್ಮ ಸಂವಿಧಾನದ ಹುದ್ದೆಗಳನ್ನ ದುರುಪಯೋಗ ಪಡಿಸ್ಕೊಂಡು ರಾಜಕೀಯ ಮಾಡಂಗಿದ್ರೆ ನೀವು ಪಾಲಿಟಿಕ್ಸೇ ಜಾಯ್ನ್ ಆಗಿ. ಯಾಕೆ ಆ ಹುದ್ದೆಗೆ, ಆ ಸ್ಥಾನಮಾನಕ್ಕೆ ಅಗೌರವ ತರ್ತೀರಾ? ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.